ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 7 ಮತ್ತು 8ನೇ ತಾರೀಕಲ್ಲಿ ಏನು CTET ಎಕ್ಸಾಮ್ ಆಯಿತು, ಮತ್ತು 2ನೇ ಸಲನೂ ಕೂಡ CTET ಎಕ್ಸಾಮ್ ಮಾಡಿದರು. ಸೊ ಹಾಗಾಗಿ ರಿಸಲ್ಟ್ ಬಿಡೋದು ಸ್ವಲ್ಪ ತಡ ಆಗಿತ್ತು. ಸೊ ಇವತ್ತು CTETನ ರಿಸಲ್ಟ್ ಬಿಟ್ಟಿದ್ದಾರೆ. ಹೇಗೆ ನೋಡೋದು ಏನು ಅನ್ನೋದನ್ನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ CTET ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ್ಯಂಡ್ CTET ಅಂತ ಫಸ್ಟ್ ಏನು ವೆಬ್ಸೈಟ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮಗೆ ಈ ರೀತಿ ಆಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗಿ ಅಲ್ಲೇ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಏನಿದೆ ಅದ್ರ ಕೆಳಗಡೆ CTET ಫೆಬ್ರವರಿ 2026 ರಿಸಲ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ ಈ ರೀತಿ ಆಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಮತ್ತೆ ನೀವು ಇದ್ರ ಮೇಲೆ ರೆಡ್ ಕಲರಲ್ಲಿ ಬರೆದಿದೆಯಲ್ಲ ಫೆಬ್ರವರಿ 2026 ರಿಸಲ್ಟ್ ಅಂತ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಏನು ಆ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಆಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಇದೆ. ಸೊ ನಿಮ್ಮ ಒಂದು ರೋಲ್ ನಂಬರ್, ರಿಜಿಸ್ಟರ್ ನಂಬರು. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಿಕಾಸ್ ಎರಡಿದೆ, ಅಪ್ಲಿಕೇಶನ್ ನಂಬರು ಮತ್ತು ರೋಲ್ ನಂಬರು. ಅಪ್ಲಿಕೇಶನ್ ನಂಬರೇ ಬೇರೆ. ಅಪ್ಲಿಕೇಶನ್ ನಂಬರ್ ಅಂತಂದರೆ ನೀವು ಫಸ್ಟಿಗೆ ಹಾಕಿರ್ತೀರಲ್ವ, ಸೊ ಅದು. ರೋಲ್ ನಂಬರ್ ಅಂತ ಬಂದಾಗ, ರಿಜಿಸ್ಟರ್ ನಂಬರ್ ಅಂತ ಬಂದಾಗ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ, ಸೊ ಅದು ರೋಲ್ ನಂಬರ್ ಆಗಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಸಾಕು. ಬೇರೆ ಏನು ಡೇಟ್ ಆಫ್ ಬರ್ತು ಅಥವಾ ಪಾಸ್ವರ್ಡ್ ಏನು ಕೊಡೋ ಥರ ಇಲ್ಲ. ಆ್ಯಂಡ್ ಇಲ್ಲಿ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಕೊಟ್ಬಿಟ್ಟು ಇದ್ರ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಅಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಹೆಸರು ಮತ್ತೆ ನೀವು ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀರಾ ಅನ್ನೋದು ಕೂಡ ನಿಮಗೆ ಬಂದ್ಬಿಡುತ್ತೆ. ಇನ್ನು ಪೇಪರ್ 2 ಆದರೆ ನಮಗೆ 4 ಸಬ್ಜೆಕ್ಟ್ ಅಲ್ಲ. ಸೊ ಕನ್ನಡ, ಇಂಗ್ಲೀಷು, ಸೋಷಿಯಲ್ ಸ್ಟಡೀಸು ಮತ್ತು ಚೈಲ್ಡ್ಹುಡ್ ಆ್ಯಂಡ್ ಡೆವಲಪ್ಮೆಂಟು. ಸೊ ಈ 4 ಸಬ್ಜೆಕ್ಟಲ್ಲಿ ನೀವು ಔಟ್ ಆಫ್ 30 ಅಥವಾ ಸೋಷಿಯಲ್ ಆದರೆ ಔಟ್ ಆಫ್ 60ಗೆ ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀರಾ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ, ಅಲ್ಲೇ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಬಂದಾಗ 150ಗೆ SC ST ಕ್ಯಾಂಡಿಡೇಟ್ಸ್ಗೆ ಆದರೆ 82-83 ಬರಲೇಬೇಕಾಗುತ್ತೆ. ಅಂದರೆ 60% ಮಿನಿಮಮ್ ಸ್ಕೋರ್ ಮಾಡಿರಬೇಕಾಗುತ್ತೆ. ಜನರಲ್ ಅಂತ ಬಂದಾಗ ನಿಮಗೆ ಔಟ್ ಆಫ್ 150 90 ಸ್ಕೋರ್ ಮಾಡಿರಲೇಬೇಕಾಗುತ್ತೆ. ಸೇಮ್ ಲೈಕ್ TET ಎಕ್ಸಾಮ್ನಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು ಅದೇ ಥರ ಸ್ಕೋರ್ನ ನಾವು CTETಲ್ಲೂ ಕೂಡ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ದಿನಗಳ ಕಾಲ ವೇಟ್ ಮಾಡಿ ಇವತ್ತು CTETನ ರಿಸಲ್ಟ್ ಅನೌನ್ಸ್ ಆಗಿರೋವಂಥದ್ದು. ಸೊ ಹೋಪ್ ನೀವೆಲ್ಲರೂ ಕೂಡ ಪಾಸ್ ಆಗಿರ್ತೀರಿ, ಒಳ್ಳೆ ಮಾರ್ಕ್ಸ್ ನಿಮಗೆ ಬರಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನೀವು ಎಷ್ಟು ಸ್ಕೋರ್ನ ಮಾಡಿದ್ದೀರಾ, ನಿಮ್ಮದು ಎಷ್ಟು ನೀವು ಎಲಿಜಿಬಲ್ ಇದ್ದೀರಾ ಪೇಪರ್ 1 ಆರ್ ಪೇಪರ್ 2 ಯಾವುದಾದ್ರೂ. ಸೊ ಸ್ಕೋರ್ ಎಷ್ಟು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಯಾವುದೇ ಒಂದು ಏನು HSTR ಆಗಿರ್ಬೋದು, GPSTR ಆಗಿರ್ಬೋದು, ಮತ್ತು PSTR ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೆ CTET ಮತ್ತು TET ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ನಮಗೆ ಲಾಸ್ಟ್ ಏನು ಡಿಸೆಂಬರ್ಲಿ TET ಮಾಡಿದರು. ಅವಾಗ ಯಾರಿಗೆ TET ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಅವರಿಗೆ CTET ಒಂದು ಒಳ್ಳೆ ಅವಕಾಶ ಆಗಿತ್ತು. ಸೊ ಈ ಅವಕಾಶನೂ ಮಿಸ್ ಮಾಡಿಕೊಂಡ್ರೆ, ಸೊ ಈ ಆಪರ್ಚುನಿಟಿನೂ ಬಳಸ್ಕೊಳ್ದೇ ಇದ್ದಿದ್ರೆ ನೆಕ್ಸ್ಟು ಯಾವುದೇ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಬಂದಾಗಲೂ ಕೂಡ ನಿಮಗೆ ಬರೆಯೋಕ್ಕಾಗ್ತಿರ್ಲಿಲ್ಲ. ಹೋಪ್ ಎಲ್ಲರೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಮುಂದಿನ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.